ರಾಜ್ಯ ಬಿಜೆಪಿ ನಾಯಕತ್ವದ ಗೊಂದಲಕ್ಕೆ ಶೀಘ್ರವೇ ತೆರೆ ಬೀಳುತ್ತೆ ಅನ್ನುವಂತಹ ಒಂದಷ್ಟು ವಿಶ್ವಾಸ ಬಿಜೆಪಿಗರದ್ದು. ಕಾರಣ ಹಲವು ವರ್ಷಗಳಿಂದಲೂ ಕೂಡ ಇಂತಹದ್ದೇ ಸಮಸ್ಯೆ ಇದೆ ಬಿಜೆಪಿಯಲ್ಲಿ. ಇವತ್ತು ಸರಿಯಾಗತ್ತೆ, ನಾಳೆ ಸರಿಯಾಗತ್ತೆ ಅಂತ ರೆಬಲ್ಸ್ ಅಂತೂ ಕಾಯ್ತಾನೆ ಇದ್ದಾರೆ. ಈಗಾಗಲೇ ಮೊನ್ನೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕರು ತಮ್ಮ ದೂರು ದುಮ್ಮಾನಗಳನ್ನ ಕೊಟ್ಟಿದ್ದಾರೆ. ಅವರು ಬಂದು ಹೋದ್ಮೇಲೆ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಮತ್ತಷ್ಟು ಸಂಚಲನ ಉಂಟಾಗಿದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್, ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ. ವರಿಷ್ಠರ ಬುಲಾವ್ ಮೇರೆಗೆ ಈ ನಾಯಕರು ತೆರಳಿದ್ದಾರೆ. ಅಮಿತ್ ಶಾ, ನಡ್ಡಾ ಅವರನ್ನ ಭೇಟಿಯಾಗಲಿದ್ದಾರೆ ನಾಯಕರು. ಬಹುತೇಕ ವಿಜೇಂದ್ರಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಮೂಲಕ ರೆಬಲ್ಸ್ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ. ಇನ್ನು ಸಚಿವ ಸೋಮಣ್ಣ ಅವರಿಂದಲೂ ಕೂಡ ಇದೀಗ ಈ ಒಂದು ಹುದ್ದೆಗೆ ಭಾರಿ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಈಗ ಇರುವಂತಹ ಕುತೂಹಲ 2 ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಘೋಷಣೆ ಆಗತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಕಾರಣ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಹೋದ್ಮೇಲೆ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನ ಉಂಟಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈಗ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್, ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಇವರೆಲ್ಲರೂ ಕೂಡ ಇದೀಗ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಶಮನ ಆಗತ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವ ಸಾಧ್ಯತೆಗಳು ಇದೆಯಾ, ಹೇಗೆ? ನವಿತಾ, ಆ ರೀತಿಯಾದಂತ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಬಹುತೇಕವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರೇ ಪುನರಾಯ್ಕೆಯಾಗಿ ಘೋಷಣೆ ಆಗುವಂತ ಬಹುತೇಕವಾಗಿ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಶನಿವಾರ ಈ ಒಂದು ನಿರ್ಧಾರ ಹೈಕಮಾಂಡ್ ಇಂದ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಬಿ ವಿಜೇಂದ್ರ ಅವರು ಈಗ ದೆಹಲಿಗೆ ಹೋಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಕೂಡ ಅವರು ಭೇಟಿಯನ್ನ ಮಾಡಲಿದ್ದಾರೆ. ಆ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಕೂಡ ಭೇಟಿಯನ್ನ ಮಾಡಲಿದ್ದಾರೆ. ಅದಾದ ಗೋಳಗಳಿಕವಾಗಿ ಅಂತಿಮವಾಗಿ ಈಗಾಗಲೇ ಒಂದು ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಗಳು ತಂತ್ರಗಾರಿಕೆಯನ್ನ ಮಾಡಿದ್ರು, ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ವಿ ಸೋಮಣ್ಣ ಅವರು ಪರೋಕ್ಷ ಅವರಿಗೆ ಸಪೋರ್ಟ್ ಅನ್ನು ಕೂಡ ಮಾಡಿದ್ರು. ಮತ್ತೆ ಒಂದಷ್ಟು ಜನ ತಟಸ್ಥ ಬಣದ ನಾಯಕರುಗಳು ಕೂಡ ವಿಜೇಂದ್ರ ಅವ್ರನ್ನ ಪುನರಾಯ್ಕೆ ಆದ್ರೆ ಎಷ್ಟು ಮಟ್ಟಿಗೆ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು ಹೈಕಮಾಂಡ್ ನಾಯಕರಿಗೆ. ಹೈಕಮಾಂಡ್ ನಾಯಕರು ಇದೆಲ್ಲವನ್ನು ಕೂಡ ಪರಿಶೀಲಿಸಿ ಅಂತಿಮವಾಗಿ ಏನಾದ್ರು ವಿಜೇಂದ್ರನ ಬದಲಾವಣೆ ಆದ್ರೂ ಕೂಡ ಕಷ್ಟ ಆಗುತ್ತೆ. ವಿಜೇಂದ್ರನ ಮುಂದುವರಿಸಿದ್ರೆ ಯಾವ ರೀತಿಯಾಗಿ ಒಂದು ಕೊನೆಯಾದಂತ ಸಂದೇಶವನ್ನ, ಅಂದ್ರೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಮತ್ತೆ ಹಿರಿಯರನ್ನ ಯಾವುದೇ ಕಡೆಗೂ ಕೂಡ ಕಡೆಗಣಿಸ್ತಾ ರೀತಿಯಾಗಿ ಮತ್ತೆ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ಮಾಡ್ಬೇಕು ಅನ್ನೋದು ಕೊನೆಯ ಸಂದೇಶವನ್ನು ಕೊಟ್ಟು ವಿಜೇಂದ್ರ ಅವ್ರನ್ನ ಪುನರಾಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಮಾಡಬಹುದಾಗಿದೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ವಿಜೇಂದ್ರ ಹೋಗಿರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸಿದೆ. ನೋಡ್ಬೇಕಾಗುತ್ತೆ ನಮಿತಾ. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.